70 ಲಕ್ಷ ಕೊಟ್ಟು ಪಬ್ಬಲ್ಲಿ ಟೆನ್ಷನ್ಗೆ ಸತ್ತೇ ಹೋಗ್ಬಿಟ್ಟ. ಹಾಗಾಗಿ ಎಲ್ಲ ಸ್ಟೇಷನ್ಗಳಲ್ಲಿ. ಆದರೆ ಈ ನಾಲಾಯಕರು ಬದಲಾಗ್ತಾ ಇಲ್ಲ. ನನಗೆ ಫ್ರೀಯಾಗಿ ಬಿಡೋದಲ್ಲ, ನನಗೂ ಚಾರ್ಜ್ ಮಾಡಬೇಕು ಕಾನೂನು ಬದ್ಧವಾಗಿದ್ದರೆ. ಅವ್ರು ಹೇಳಿದ್ರು ನನಗೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ನನ್ನಂಥ ನೀಚ ಯಾರೂ ಇಲ್ಲ. ಬಿಕಾಸ್ ಯಾಕಂದ್ರೆ ನಾನು ಕೊಡಬೇಕಾಗಿರೋದು ನಮಗೂ ಗೊತ್ತಿದೆ ನಿಮ್ಮ ಮನೆ ಬರ ಎಷ್ಟಿದೆ ಅಂತ. ಒಂದು ಸ್ಟೇಷನ್ ಬರಬೇಕಂದ್ರೆ 70 ಲಕ್ಷ 80 ಲಕ್ಷ ಕೊಟ್ಟು ಬರಬೇಕಾಗಿರೋಂಥದ್ದು. ಇವರು KR ಪುರಮಲ್ಲಿ ಒಬ್ಬನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗಿ. ಬಿಕಾಸ್ 70 ಲಕ್ಷ ಕೊಟ್ಟು ಪಬ್ಬಲ್ಲಿ 11 ಗಂಟೆ ಕ್ಲೋಸ್ ಆಗೋದು 12 ಗಂಟೆ ಬಂದ್ ಮಾಡಿರಲಿಲ್ಲ ಅವನು. ಆ ಇನ್ಸ್ಪೆಕ್ಟರ್ಗೆ ಅವ್ನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಸಸ್ಪೆಂಡ್ ಮಾಡೋದಕ್ಕೆ 70 ಲಕ್ಷ ಕೊಟ್ಟು ಒಂದು ತಿಂಗಳಾಗಿದೆ ಬಂದು. ಅವ್ನಿಗೇನಾಗ್ಬಿಡುತ್ತೆ 70 ಲಕ್ಷ ಹೇಗೆ ರಿಕವರಿ ಮಾಡ್ಕೊಳ್ಳೋ ಅನ್ನೋದು ಟೆನ್ಷನ್ಗೆ ಸತ್ತೇ ಹೋಗ್ಬಿಟ್ಟ. ಹಾಗಾಗಿ ಎಲ್ಲ ಸ್ಟೇಷನ್ಗಳಲ್ಲಿ ದುಡ್ಡು ಕೊಡದೇ ಯಾವ ಸ್ಟೇಷನಲ್ಲಿ ಪೋಸ್ಟಿಂಗ್ ಆಗೋದಿಲ್ಲ. ಇದು ಜನಸಾಮಾನ್ಯರಿಗೆ ಗೊತ್ತಿರುವಂಥದ್ದು. ಸಾಕಷ್ಟು ಪ್ರಜಾವಾಣಿ ಬೇರೆ ಬೇರೆ ಇದರಲ್ಲೇ ರೇಟ್ ಬೋರ್ಡೇ ಚಾಪಿಸ್ಬಿಟ್ಟಿರೋದು. ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರಿಗೆ 15 ಲಕ್ಷ, ಇನ್ಸ್ಪೆಕ್ಟ್ರಿಗೆ 25 ಲಕ್ಷ. ಈ ಥರದನ್ನು ನಾನು ಹೇಳ್ತಾ ಇಲ್ಲ, ಪೇಪರಲ್ಲಿ ಚಾಪಿಸಿರೋಂಥ ರೇಟ್ ಬೋರ್ಡ್ನ ಹೇಳ್ತಾರಂಥದ್ದು. ಇದು ಸಿಸ್ಟಮ್. ಇದು BJP ಇದ್ದಾಗ ಇದೇ ಹಣೆ ಬರ, ಕಾಂಗ್ರೆಸ್ ಇದ್ದಾಗ ಹಣೆ ಬರ, JDS ಇದ್ರೂ ಹಣೆ ಬರ. ಯಾವ ಸರ್ಕಾರ ಬಂದರೂ ಅಷ್ಟೇ. ನಾಯಕರು ಬದಲಾಗ್ತಾರೆ, ಆದರೆ ಈ ನಾಲಾಯಕರು ಬದಲಾಗ್ತಾ ಇಲ್ಲ. ನಾಯಕರು ಬದಲಾಯಿಸೋಂತಲ್ಲ, ಯಾರು ಬಂದರೂ ಅದೇ ಆಗ್ತಾ ಇದೆ. ಹಾಗಾಗಿ ಜನ ಬದಲಾಗಬೇಕಾಗಿದೆ. ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಸತ್ಯನ ಸತ್ಯ, ಸುಳ್ಳನ್ನ ಸುಳ್ಳು, ಕಳ್ಳನ ಕಳ್ಳ ಅಂತ ಹೇಳೋ ಚಾಕಚಕ್ಯತೆ ಜನರಿಗೆ ಬರದೇ ಇದ್ದರೆ ಜನ ಹಿಂಗೆ ನರಕ ಅನುಭವಿಸಲೇಬೇಕು. ಇವತ್ತು ಅವನಿಗೆ ಬೇಡಿ ಹಾಕಿದರೆ ಇನ್ನು ನಾಳೆಗೆ ನಿಮಗೆ ಹಾಕ್ತಾರೆ. ಹಾಗಾಗಿ ಜನ ಜಾಗೃತಿ ಆಗಬೇಕು. ಸರಿನ ಸರಿ ಅಂತ ಪ್ರಶ್ನಿಸಿ. ಬಿಕಾಸ್ ಯಾವನೋ ಆಗಿದೆ ಅಂತ ಕೆಲವರು ಬಂದು ಡಿಫೆಂಡ್ ಬೇರೆ ಮಾಡ್ತಾರೆ. ಡಿಫೆಂಡ್ ಯಾವುದಕ್ಕೆ ಮಾಡಬೇಕು? ಸತ್ಯ, ಪ್ರಾಮಾಣಿಕ, ನ್ಯಾಯ, ನೀತಿ, ಧರ್ಮ, ಕಾನೂನಿಗೆ ಡಿಫೆಂಡ್ ಮಾಡಬೇಕು. ಕಾನೂನು ಇಲ್ದಿರೋ ಕಾನೂನು ಬಾಹಿರಿಗೇ ಡಿಪೆಂಡ್ ಮಾಡೋದು ಅದು ತುಂಬ ದುರಾದೃಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ವಿಚಾರಗಳು ಜಾಗೃತಿ ಆಗಬೇಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಒಂದು ಸಾರಿ ಪಾರ್ಕಿಂಗ್ ವಿಚಾರದಲ್ಲಿ ಕೂಡ ನೀವು ಒಬ್ಬರನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದೋ ಏನೋ ಮಾಡಿದ್ರಿ. ಈ ಪಾರ್ಕಿಂಗ್ ಅಲ್ಲಿ ಸಿಕ್ಕಾಬಟ್ಟೆ ಲೂಟಿ ಮಾಡ್ತಾರೆ, ಎಲ್ಲಂದ್ರಲ್ಲಿ ವಸೂಲಿ ಮಾಡೋದು, ಅದನ್ನ ಮಾಡಿದ್ರಿ ಅಂತ ಅನ್ಸುತ್ತೆ. ಒಂದು ವಿಡಿಯೋ ಹೊರಗಡೆ ಮಾಡಿದೆ. ನಿಮ್ಗೆ ಏನಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಪ್ರೈಮ್ ಸ್ಪಾಟ್ ವಿಧಾನಸೌಧ ಅನ್ನೋದು ಪ್ರೈಮ್ ಸ್ಪಾಟು. ವಿಧಾನಸೌಧ, ವಿಕಾಸ್ ಸೌಧ ಪಕ್ಕದಲ್ಲಿರೋಂಥ, ಅದ್ರ ಪಕ್ಕದಲ್ಲೇ ಒಂದು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಎದುರುಗಡೆ ಈಗ ಪಾರ್ಕಿಂಗ್ ಸ್ಪಾಟ್ ಇದೆ. ಪಾರ್ಕಿಂಗ್ ಸ್ಪಾಟ್ಗೆ ಒಂದು ಸರ್ಕಾರದಿಂದ DPR ಇಂದ ಟೆಂಡರ್ ತೊಗೋಬೇಕಿರೋಂಥದ್ದು. ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಲೊಕೇಶನಲ್ಲಿ ಎಷ್ಟೆಷ್ಟು ಜಾಗದಲ್ಲಿ ಇವರಿಗೆ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ಫೀಸ್ ಅಂತಿರುತ್ತೆ. 1 ಅವರ್ಗಿಷ್ಟು, 2 ಅವರ್ಸ್ಗಿಷ್ಟು, 3 ಅವರ್ಸ್ಗಿರುತ್ತೆ. ಅದು ಯಾವುದೂ ಇಲ್ಲವೇ ಇಲ್ಲ ಅಲ್ಲಿ DPR ಅಲ್ಲಿ. ಕಾನೂನು ಬಾಹಿರವಾಗಿ ಅಥವಾ ಕಾನೂನುಬದ್ಧವಾಗಿ ಟೆಂಡರ್ ಕೊಟ್ಟಿದ್ರೆ ಅದ್ರ ಕಾಪೀಸ್ ಕೊಡ್ಬೇಕಲ್ವಾ? ನಾನು ಕಂಪ್ಲೇಂಟ್ ಕೊಟ್ಟರು 3 ತಿಂಗಳಾದ್ರೂ ಯಾವುದೂ ಉತ್ತರ ಇಲ್ಲ. ನಾನು ಅಂದರೆ ರೋಡಲ್ಲಿ ಇತ್ಕೊಂಡಿರೋರಿಗೆ, ಆ ರೋಡಲ್ಲಿ MS ಬಿಲ್ಡಿಂಗು ಸುತ್ತಮುತ್ತ ಲೋಕಾಯುಕ್ತ ಆಫೀಸ್ ಹತ್ರ ಫುಟ್ಪಾತ್ ಇದೆ. ಫುಟ್ಪಾತ್ ಜಾಗದಲ್ಲಿ ಪಾರ್ಕಿಂಗ್ ದುಡ್ಡನ್ನ ಶುಲ್ಕ ಮಾಡೋದು. ಫುಟ್ಪಾತ್ ಜಾಗದಲ್ಲಿ ಪಾರ್ಕಿಂಗ್ ಮಾಡೋದಂದ್ರೆ ಫುಟ್ಪಾತ್ ಪಾರ್ಕಿಂಗ್ ಅಂತ ಪೆನಾಲ್ಟಿ ಹಾಕಬೇಕಾಗಿರೋದು. ಆ ಪೆನಾಲ್ಟಿ ಜಾಗದಲ್ಲಿ ಇವ್ರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನಾನು ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಏನಿದೆ ಲೈಸೆನ್ಸು, ಎಲ್ಲಿದೆ ಟೆಂಡ್ರು, ಎಷ್ಟು ವ್ಯಾಲಿಡಿಟಿ ಇದೆ, ಎಷ್ಟು ಕಾಸ್ಟ್ ಆಗುತ್ತೆ ನನಗೆ ಹೇಳಿ ಅಂತ ಹೇಳ್ತಾ ಇಲ್ಲ ಅವನು. ಪಾಪ ಯಾರೋ ಅಮಾಯಕರನ್ನ ವಯಸ್ಸಾದವ್ರನ್ನ ಕರ್ಕೊಂಬಂದು ಸರ್ ಒಂದು 20 ರೂಪಾಯಿ ಕೊಡಿ ಸರ್ ಅಂತ ಅವ್ನು ಭಿಕ್ಷೆ ಬೇಡವ್ರ ಥರ ಕೇಳ್ತಾನೆ. ಯಾವುದೋ ಚೀಟಿ, ಈ ಪಾರ್ಕಿಂಗ್ ಚೀಟಿನೇ ಎಣ್ಣೆ ಚೀಟಿ ಥರ ಕೊಡ್ತಾನೆ. ಅದರಲ್ಲಿ ಆ ಪಾರ್ಕಿಂಗ್ ಟೆಂಡ್ರ್ ಯಾರಿಗಾಗಿದೆ, ಅದು ಕಾಸ್ಟ್ ಎಷ್ಟು, ಗಾಡಿ ಯಾವುದಾದ್ರೆಲ್ಲ ನಮ್ಮದಿರಬೇಕು. ಏನೂ ಇಲ್ವೇ ಇಲ್ಲ. ಒಂದು ಚೀಟಿ ಕೊಟ್ಬಿಡ್ತಾನೆ ಎಣ್ಣೆ ಚೀಟಿ ಥರ. ನಾನು ಅದನ್ನು ತೊಗೊಂಡು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, ನೋಡಿ ಇವರು ರೋಡಲ್ಲಿ ಇತ್ಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಆ್ಯಕ್ಷನ್ ಮಾಡಿ ಅಂತ. ಅದು ಸುಲಿಗೆ ಕೇಸ್ ಹಾಕಿ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಅವರು ಸುಲಿಗೆ ಕೇಸ್ ಬರಲ್ಲ ಸರ್ ಅಂತ. ರೋಡಲ್ಲಿ ಕಿತ್ಕೋತಾ ಇದ್ದಾನಲ್ಲ ಅವ್ನು ಕೇಳ್ತಾ ಇದ್ದಾನೆ, ಪಾರ್ಕಿಂಗಲ್ಲಿ ಪೆನಾಲ್ಟಿ ಹಾಕಿ ಬರೋದು, ಟ್ರಾಫಿಕ್ದವರು ರೂಲ್ಸನ್ನು ವೈಲೇಷನ್ ಮಾಡಬೇಕಾಗಿದೆ, ಇವ್ರು ಇದ್ರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಇನ್ಸ್ಪೆಕ್ಟ್ರು ಮತ್ತು DPR ಬರ್ದಿದ್ದೀವಿ ಲೆಟ್ರ್ ಅಂದರು. ಅವ್ರ ಕಡೆಯಿಂದ ತರಿಸ್ಕೊಂಡ್ರು, ಎಲ್ಲ ಬಂತು ಡಾಕ್ಯುಮೆಂಟ್ಸನ್ನ. ಬಂದಮೇಲೆ ಅಲ್ಲಿ ಜಿಯೋಗ್ರಾಫಿಕಲ್ ಲೊಕೇಶನೇ ಇಲ್ಲ. ಅಲ್ಲಿ ಯಾವ ಜಾಗದಲ್ಲಿ ಪಾರ್ಕಿಂಗ್ ತೊಗೋಬೇಕು ಅನ್ನೋದು ಇಲ್ಲವೇ ಇಲ್ಲ. ತೊಗೊಂಬಿಡಿ, ವಿಧಾನಸೌಧದಿಂದ ವಿಕಾಸಸೌಧ ಸುತ್ತಮುತ್ತ ಇದೆ ರೋಡೋ ಯಾವುದಾದ್ರಲ್ಲಿ ಕಲೆಕ್ಷನ್ ಮಾಡಿ ಅಂತ ಇದೆ. ಅದರಲ್ಲಿ ಎಲ್ಲೂ ಬರದೇ ಇಲ್ಲ, ಅಲ್ಲಿ ಮೆನ್ಷನ್ನೇ ಮಾಡಿಲ್ಲ ಇಂಥ ಜಾಗದಲ್ಲಿ ತೊಗೋಬೇಕಂತ. ಕರೆಕ್ಟಾದ ವ್ಯಕ್ತಿಗೆ ದುಡ್ಡು ಹೋಗುತ್ತಾ? ಅದು ಹೋಗ್ತಾ ಇಲ್ಲ. ಅದೇನಾಗುತ್ತೆ ಗೊತ್ತಾ, ಅವ್ನು ಹೇಳ್ತಾನೆ ಸರ್ ನಾನು ಕಲೆಕ್ಷನ್ ಮಾಡ್ತಾ ಇದ್ದೀನಿ ಸರ್, ದಿನ 1000 ಕಲೆಕ್ಷನ್ ಮಾಡಿದ್ರೆ ನನಗೆ 200, ಅವ್ರಿಗೆ 800, ಈ ಥರದ ಕಲೆಕ್ಷನ್ ಬೇಸಿಸ್, ಸ್ಯಾಲ್ರಿ ಬೇಸ್ಡ್ ಅಲ್ಲ. ಹಾಗಾಗಿ ಈ DPRದವರು ಅಲ್ಲಿರೋಂಥವ್ರು ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡಿದೆ. ನಾವು ಹೀಗೆ ಮಾಡೋದ್ರಿ ಅಂತ ಮಾತಾಡ್ತಾರೆ. ಒಬ್ರು ಯಾವನೋ ಇದ್ದ, ನಾನು ಕೇಳಿದೆ, ಫೋನ್ ಹಚ್ಚಿ ಕೇಳಿದೆ, ಏನು ರೀ ಇದು ಅಂತ. ಒಂದು ಸ್ಟ್ಯಾಂಡರ್ಡ್ ಮಾಡಿ, ಇಂಥ ಪಾರ್ಕಿಂಗ್ ಜಾಗ ಇಂಥ ಜೋನ್ ಮಾಡಿ ಮಾರ್ಕ್ ಹಾಕಿ, ಇದು ಪಾರ್ಕಿಂಗ್ ಜನ ಇಷ್ಟು ಫೀಸು, ಇಂಥ ಒಂದು ಟೆಂಡ್ರು, ಏನಾದರೂ ನಿಮ್ಮ ದೂರುಗಳಿದ್ರೆ ಆ ದೂರಿನ ಸಂಪರ್ಕ ಮಾಡಿ, ಅದು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿ ಅಂತ. ಫಾಲೋ ಮಾಡಲೇ ಇಲ್ಲ. ಅದು ಹೋದ್ಮೇಲೆ ಸುಮಾರು ನಾನು ಸೋಷಿಯಲ್ ಮೀಡಿಯಾ ಹಾಕಿದ್ಮೇಲೆ ಸುಮಾರು ಲಕ್ಷ ಜನ ನೋಡಿದರು, ಕಾಮೆಂಟ್ಸ್ ಹಾಕಿದರು. ಮತ್ತು ಈ ಥರ ವಿಚಾರಗಳನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ, ನನಗೆ ಹೋದರೆ ನನಗೆ ಫ್ರೀಯಾಗಿ ಬಿಟ್ಬಿಡ್ತಾರೆ. ನನಗೆ ಫ್ರೀಯಾಗಿ ಬಿಡೋದಲ್ಲ, ನನಗೂ ಚಾರ್ಜ್ ಮಾಡಬೇಕು ಕಾನೂನುಬದ್ಧವಾಗಿದ್ದರೆ. ನಾನು ಜೋರು ಮಾಡ್ತೀನಿ, ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋದಕ್ಕೆ ನೀವು ನಿಲ್ಲಿಸಿ ಸರ್ ಅನ್ನೋದಲ್ಲ, ಅದು ಅಪರಾಧ. ಅದು ಇವನ್ ನಾನು ಅವ್ರು ಹೇಳಿದ್ರು ನನಗೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ನನ್ನಂಥ ನೀಚ ಯಾರೂ ಇಲ್ಲ. ಬಿಕಾಸ್ ಯಾಕಂದ್ರೆ ನಾನು ಕೊಡಬೇಕಾಗಿರೋದು ಕಾನೂನು ಪಾಲಿಸ್ಬೇಕಾದ್ರೆ ನಂದು. ಹಾಗಾಗಿ ನಾನು ಹೇಳಿದೆ, ನಂದ್ರಿಗೂ ಚಾರ್ಜ್ ಮಾಡಿ, ಆದರೆ ಚಾರ್ಜ್ ಮಾಡೋದಕ್ಕೆ ನಿಮಗೆ ರೈಟ್ಸ್ ಇರಬೇಕು, ನಿಮಗೆ ಆ ಜಾಗದಲ್ಲಿ ಇರಬೇಕು ಅಂದಾಗ ಇವಾಗ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ.
ಬಟ್ ಏನಂದ್ರೆ ಅದಕ್ಕೆ ಇನ್ನೂ ಫೈನಲೈಸ್ ಮಾಡಲೇ ಇಲ್ಲ. ಯಾವ ಜಾಗದಲ್ಲಿ ಇವರು ಪಾರ್ಕ್ ಮಾಡ್ಬೋದು ಅನ್ನೋದು ಇನ್ನೂ ಡಿಫೈನೇ ಮಾಡಲಿಲ್ಲ. ಇದು ವಿಧಾನಸೌಧದ ಪಕ್ಕ. ವಿಧಾನಸೌಧ ಪಕ್ಕ. ಇದಕ್ಕೆ ವಿಧಾನಸೌಧ ಪೊಲೀಸರ ಕುಮ್ಮಕ್ಕೂ ಇರುತ್ತೆ. ಪೊಲೀಸರಿಗೆ ಮತ್ತು ನಾನು ಸುಲಿಗೆ ಕಂಪ್ಲೇಂಟ್ ಕೊಟ್ಟರೆ ಸುಲಿಗೆ ಕಂಪ್ಲೇಂಟ್ ಲಾಂಚ್ ಮಾಡಬೇಕಾಗಿತ್ತಲ್ವ. ACPಗೆ ಫೋನ್ ಮಾಡಿದೆ, DCPಗೆ ಫೋನ್ ಮಾಡಿದೆ, ಏನೂ ಮಾಡಲೇ ಇಲ್ಲ. ಮಾಡೋಣ ನೋಡೋಣ, ಫೋನೇ ಎತ್ತೋದಿಲ್ಲ. ಅದು ಏನಾಗ್ಬಿಡುತ್ತೆ, ಇದು ಯಾವುದಿದು ಅವ್ರಿಗೇನಂದರೆ ಬರೀ ಕಲೆಕ್ಷನ್ ಬರೋಂಥದ್ದು, ದುಡ್ಡು ಬರೋಂಥದ್ದು, ಲಾಭ ಆಗೋಂಥದ್ದು ಆದರೆ ಫೋನ್ ಎತ್ತಾರೆ, ಬನ್ನಿ ಮೀಟಿಂಗ್ಗೆ ಈ ಟೈಮ್ ಬನ್ನಿ ಅಂತಾರೆ. ನಾವು ಫೋನ್ ಪಕ್ಕಾ ರಿಸಿಪ್ಟ್ ಕೊಟ್ಟರೆ ಅದು ಗೌರ್ಮೆಂಟ್ಗೆ ಹೋಗ್ಬಿಡುತ್ತೆ ದುಡ್ಡು. ಹಾಂ, ಈ ಥರ ರಿಸಿಪ್ಟ್ ಕೊಟ್ಟರೆ ಅವ್ರಿಗಾಗತ್ತಲ್ಲ. ಇದು ಆಗ್ತಾರಂಥದ್ದು. ಹಾಗಾಗಿ ಏನಾಗಿದೆ, ಪ್ರಶ್ನೆ ಮಾಡಿ ಮಾಡಿ ನನಗನ್ನಿಸ್ತಾ ಇದೆ ನಾನೇ ತಪ್ಪಿಸ್ತಾ ಅನ್ನಿಸ್ತಾ ಇದೆ. ಪಾಪ ಪ್ರಜ್ಞೆ ನಾಲ್ಕು ಯಾಕೆ ಆಡ್ತಾ ಇದೆ, ಯಾಕೆ ಗೊತ್ತಾ? ಪ್ರಶ್ನೆ ಮಾಡೋದೇ ತಪ್ಪು, ಅಪರಾಧ. ನಮ್ಮನೆ ಕ್ಷಮಿಸಿ ಬಿಡಿ ಅಂತ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ನಾನು ಮಾಡ್ತಾ ಇರೋದು ಪ್ರಶ್ನೆ ಸರಿನೇ ಸರಿ, ತಪ್ಪನ್ನ ತಪ್ತಾ ಹೇಳೋವಂಥದ್ದೇ ತಪ್ಪು, ಪ್ರಾಮಾಣಿಕವಾಗಿರೋದೇ ತಪ್ಪು, ನ್ಯಾಯಯುತವಾಗಿರೋದೇ ತಪ್ಪು. ಈ ತಪ್ಪುಗಳಿಂದ ಕ್ಷಮಿಸಿ. ಬಿಕಾಸ್ ಯಾಕಂದರೆ ಎಷ್ಟಂತ ಆಗುತ್ತೆ ನೋಡಿ. ನನಗೆ ಕಣ್ಣಿಗೆ ಕಂಡಾಗ ನನಗೆ ಸುಮ್ಮನೆ ಆಗಲ್ಲ, ಬ್ಲಡ್ ಬಾಯ್ಲ್ ಆಗಿಬಿಡುತ್ತೆ. ಸರಿನಾ ಸರಿ, ತಪ್ಪನ ತಪ್ಪು ಅಂತ ನನಗೊಂದೊಂದು ಸರಿ ಅನಿಸುತ್ತೆ, ಇದು ಮಾಡೋದು ತಪ್ಪಾಗ್ತಾ ಇದೆಯಲ್ಲ ಅಂತ. ಮತ್ತು ಜನ ಸ್ಪಂದನೆ ಮಾಡ್ತಾ ಇದ್ರೆ ಸರಿನಾ ಸರಿ ಅಂತ ನಮ್ಮನ್ನು ಹೇಳಿದರೆ, ನಮ್ಮ ತಪ್ಪನ್ನು ತಪ್ಪು ಅಂತೇಳಿ, ನಮ್ಮ ತಪ್ಪನ್ನು ತಪ್ಪು ಅಂತೇಳಿ ನಮ್ಮನ್ನು ಎಕ್ಸ್ಪೋಸ್ ಮಾಡಿ, ನಮ್ಮ ಕೆಟ್ಟ ಕ್ಷಣಗಳು ಇದನ್ನು ಅದು ಮಾಡಿ, ಆದರೆ ನ್ಯಾಯಯುತವಾಗಿರೋಗಾದರೂ ಸಪೋರ್ಟ್ ಮಾಡಿ ಅಂತ ನಾನು ಕೈ ಮುಗಿದು ಕೇಳ್ತೀನಿ ಜನಕ್ಕೆ. ನೀವು ವಿಚಾರಗಳು ಹೇಳ್ತೀವಿ, ಬಿಕಾಸ್ ಯಾಕಂದ್ರೆ ನಿಮ್ಮ ವಿಚಾರ ಅಲ್ಲ, ಇಡೀ ಸಮಾಜದ ವಿಚಾರ ಇದು. ನನಗೋಸ್ಕರ ಮಾಡ್ತಾ ಇಲ್ಲ.